ನಮಸ್ತೆ ಸ್ನೇಹಿತರೆ, ರಾಜರಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರೀತಿ ಅಂದ್ರೆ ಏನು, ಪ್ರೀತಿ ಯಾವುದ್ರ ಮೇಲೆ ಇರುತ್ತೆ, ಮತ್ತೆ ಆನಂದ ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತೀನಿ. ಸಣ್ಣ ಕಥೆ ಮುಖಾಂತರ ಹೇಳ್ತೀನಿ, ಬನ್ನಿ. ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಆ ಶ್ರೀಮಂತನಿಗೆ ಒಂದು ಸುಂದರವಾಗಿರೋ ಚಿಕ್ಕ ಕುಟುಂಬ, ಅವನ ಹೆಂಡತಿ, ಒಬ್ಬ ಮಗ. ಆ ಶ್ರೀಮಂತನಿಗೆ ಹಣದ ಮೇಲೆ ತುಂಬಾ ಪ್ರೀತಿ. ಒಂದಿನ ಅವನ ಮಗನಿಗೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿಯೋ ಸಂದರ್ಭ ಬರುತ್ತೆ. ಆ ಶ್ರೀಮಂತನ ಹತ್ರ ಹಣನೆಲ್ಲ ಖರ್ಚು ಮಾಡಿ ಮಗನ ಗುಣಕ ಮಾಡ್ತಾನೆ. ಆಗ ಶ್ರೀಮಂತ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನು ಹಣದ ಮೇಲೆ ಇಕ್ಕಿದ ಪ್ರೀತಿ ಸುಳ್ಳು, ನನ್ನ ಮಗನ ಮೇಲೆ ಎತ್ತಿರೋ ಪ್ರೀತಿನೇ ಹೆಚ್ಚು, ಹಣದ ಮೇಲೆ ಪ್ರೀತಿ ನಿಜ ಅಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಶ್ರೀಮಂತ ತನ್ನ ಮಗನಿಗೆ ಹಣ, ಆಸ್ತಿ, ಐಶ್ವರ್ಯ, ಕಾರು, ಬಂಗ್ಲೆ, ಬೈಕ್ ಎಲ್ಲ ಕೊಡಿಸ್ತಾನೆ. ಹೀಗೆ ನಡಿಬೇಕಾದ್ರೆ ಒಂದಿನ ಮಗ ಒಂದು ಹುಡುಗಿನ ಪ್ರೀತಿ ಮಾಡಿ ಬೇರೆ ಹೇಳ್ತಾನೆ. ಮತ್ತೆ ಆ ಶ್ರೀಮಂತ ವ್ಯಕ್ತಿ ಯೋಚನೆ ಮಾಡ್ತಾನೆ, ನನ್ನ ಮಗನ ಇಟ್ಟಿರೋ ಪ್ರೀತಿ ಸುಳ್ಳು, ಎಷ್ಟೇ ಪ್ರೀತಿ ಮಾಡಿದ್ರು ಅವನು ನನ್ನ ಜೊತೆ ಇರ್ಲಿಲ್ಲ ಎಂದು ಯೋಚನೆ ಮಾಡ್ತಾ ಇರ್ತಾನೆ. ಶ್ರೀಮಂತ ಹೆಂಡತಿ ಹತ್ರ ಹೇಳ್ತಾನೆ, ನನ್ನ ಮಗನ ನಾನು ಕಾರ್ ಕೊಡಿಸ್ದೆ, ಬಂಗ್ಲೆ, ಅವನಿಷ್ಟ ಬಿದ್ದಿದ್ದೆಲ್ಲ ಕೊಡಿಸ್ದೆ, ಹಣದ ಮೇಲೆ ಪ್ರೀತಿಗಿಂತ ಅವನ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ದೆ. ಆದರೆ ನನಗೆ ಹೇಳ್ದಿರಾನೆ ಒಂದು ಹುಡುಗಿನ ಪ್ರೀತಿ ಮಾಡಿ ಬೇರೆ ಹೋದ, ನಮ್ಮ ಪ್ರೀತಿ ಬೆಲೆನೇ ಇಲ್ವಾ ಅಂತ ಹೆಂಡತಿ ಹತ್ರ ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ರೀ, ನಾವೆಷ್ಟೇ ಪ್ರೀತಿ ತೋರಿಸಿದ್ರು ಅವನದಂತ ಒಂದು ಸಂಸಾರ ಇರುತ್ತೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾಳೆ. ಎಲ್ಲ ಹಾಗೆ ಸ್ವಲ್ಪ ದಿನ ನಡೀತಾ ಇರುತ್ತೆ. ಒಂದಿನ ಅವನ ಹೆಂಡತಿ ಅನಾರೋಗ್ಯದಿಂದ ನರಳ್ತಾಳೆ. ಅವನೆಷ್ಟೇ ಶ್ರೀಮಂತನಾದ್ರೂ ಅವನ ಹೆಂಡತಿನ ಉಳಿಸ್ಕೊಳಕ್ಕಾಗಲ್ಲ. ಮತ್ತೆ ಆ ಶ್ರೀಮಂತ ವ್ಯಕ್ತಿ ಯೋಚನೆ ಮಾಡ್ತಾನೆ, ಹಣದ ಮೇಲೆ ಪ್ರೀತಿ ಇಟ್ಟಿದ್ದೆ, ಆ ಪ್ರೀತಿನೂ ಸುಳ್ಳು, ಮಗನಿಗೆ ಪ್ರೀತಿ ಇಟ್ಟಿದ್ದೆ, ಆ ಪ್ರೀತಿನೂ ಸುಳ್ಳು, ನನ್ನ ಹೆಂಡತಿ ಮೇಲೆ ಪ್ರೀತಿ ಇಟ್ಟಿದ್ದೆ, ಅವಳು ಸತ್ತೋದ್ಲು, ಇನ್ಯಾರಿಗೋಸ್ಕರ ಬದುಕಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಒಂದ್ ಮರ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಮರದಿಂದ ಒಂದ್ ಕೊಂಬೆ ಆಕಸ್ಮಿಕವಾಗಿ ಬಿದ್ದೋತದೆ. ಭಯದಿಂದ ಆ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಆ ಶ್ರೀಮಂತ ವ್ಯಕ್ತಿಗೆ ಅವಾಗ ಅರ್ಥ ಆಗುತ್ತೆ, ಜೀವನದಲ್ಲಿ ತುಂಬಾ ಶ್ರೀಮಂತನಾಗಿದ್ದೆ, ಹಣದ ಮೇಲೆ ಪ್ರೀತಿ, ಮಗನ ಮೇಲೆ ಪ್ರೀತಿ, ಹೆಂಡತಿ ಮೇಲೆ ಪ್ರೀತಿ ತುಂಬಾ ಇಟ್ಟಿದ್ದೆ, ಆದ್ರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ನನ್ನ ಬಗ್ಗೆ ನಾನು ಪ್ರೀತಿ ಮಾಡಿಲ್ಲ, ನನ್ನನ್ನು ನಾನು ಪ್ರೀತಿ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಶ್ರೀಮಂತ ವ್ಯಕ್ತಿಗೆ ಅರ್ಥ ಆಗುತ್ತೆ, ನನ್ನ ನಾನು ಪ್ರೀತಿ ಮಾಡಬೇಕು, ನನ್ನನ್ನು ನಾನು ನೋಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ನಡಿಬೇಕಾದ್ರೆ ಅವನ ದೇಹ, ಅವನ ಸೌಂದರ್ಯ, ಅವನು ಇಷ್ಟ ಬೀಳ್ತಾ ಇರ್ತಾನೆ. ಹಾಗೆ ಅವನೆಲ್ಲ ಆಡಂಬರ ಎಲ್ಲ ಮಾಡ್ಬೇಕಾದ್ರೆ ಅವನಿಗೂ ರೋಗ ಬರುತ್ತೆ, ದೇಹದ ಕಾಯಿಲೆಗಳು ಈ ತರ ಎಲ್ಲ ಬರ್ಬೇಕಾದ್ರೆ ಯೋಚನೆ ಮಾಡ್ತಾನೆ, ನನ್ನ ದೇಹ ಪ್ರಾಣ ಬಿಟ್ಟು ಸುಖವಾಗಿರ್ಬೋದು ಅಂತ ಯೋಚನೆ, ದೇಹದಿಂದ ಪ್ರಾಣ ಬಿಟ್ಟು ಸುಖವಾಗಿರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಆಗ ಅವನಿಗೆ ಅನ್ಸುತ್ತೆ, ದೇಹನ ಮೇಲ್ತಿರೋ ಪ್ರೀತಿನೂ ಸುಳ್ಳು ಅಂತ. ಮತ್ತೆ ಯಾವ ಪ್ರೀತಿ ನಿಜ ಅಂತ ಯೋಚನೆ ಮಾಡ್ಬೇಕಾದ್ರೆ ಆ ಶ್ರೀಮಂತ ವ್ಯಕ್ತಿ ಅವಾಗ ಜ್ಞಾನೋದಯ ಆಗುತ್ತೆ, ಹಣದ ಮೇಲೆ ಪ್ರೀತಿ ಇಟ್ಟಿದ್ದೆ ಅದು ಸುಳ್ಳು, ಮಗನ ಮೇಲೆ ಪ್ರೀತಿ ಇಟ್ಟಿದ್ದೆ ಅದು ಸುಳ್ಳು, ಸಾಂಸಾರಿಕ ಜೀವನ ಮೇಲೆ ಅದು ಪ್ರೀತಿ ಇಟ್ಟಿದ್ದೆ ಅದು ಸುಳ್ಳು, ಸಾಂಸಾರಿಕ ಹಣ, ಬಾಧೆ ಇವೆಲ್ಲವನ್ನು ಮುಕ್ತಿ ಆಗ್ಬೇಕಾದ್ರೆ ನನ್ನ ಆತ್ಮ ತೃಪ್ತಿ ಬೆಳೆಸ್ಬೇಕು, ಅಂದ್ರೆ ಆತ್ಮಾನಂದವನ್ನು ಹೇಗೆ ತೃಪ್ತಿಪಡಿಸ್ಕೊಬೇಕು ಅಂತ ಅವಾಗ ಜ್ಞಾನೋದಯ ಆಗುತ್ತೆ. ಈ ಕಥೆಯ ಭಾವಾರ್ಥ, ಹಣದ ಮೇಲೆ ಪ್ರೀತಿ ಇತ್ತು, ಮಗದ ಮೇಲೂ ಪ್ರೀತಿ ಇತ್ತು, ಹೆಂಡತಿ, ಸಾಂಸಾರಿಕ ಜೀವನ, ಅವನ ದೇಹ ಸೌಂದರ್ಯ ಎಲ್ಲದ್ರ ಮೇಲೂ ಪ್ರೀತಿ ಇತ್ತು. ಕೊನೆಗೆ ಅವನ ದೇಹ ಸೌಂದರ್ಯ ಅವನಿಗೆ ಮುಪ್ಪಾಯಿತು. ಮುಪ್ಪಿನ ಕಾಲದಲ್ಲಿ ಯಾರು ಇರಲ್ಲ. ಕೊನೆಗೆ ಅದು ಸುಳ್ಳು, ಯಾವುದು ನಿಜ, ಹಣನೋ, ಮಗನೋ, ಸಾಂಸಾರಿಕ ಜೀವನನೋ, ದೇಹದ ಸೌಂದರ್ಯನೋ, ಯಾವ ಪ್ರೀತಿ ನಿಜ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದು ವಿಶೇಷತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ರಾಜರತ್ನ ಯೂಟ್ಯೂಬ್ ಚಾನಲ್ನ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.